ನಮಸ್ಕಾರ ಪ್ರಿಯ ವೀಕ್ಷಕ ಬಂಧುಗಳೇ, ನಾವು ಇವತ್ತೊಂದು ಸುಕ್ಷೇತ್ರವನ್ನು ನೋಡಿಕೊಂಡು ಬರೋಣ ಬನ್ನಿ. ಈ ಸುಕ್ಷೇತ್ರವು ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ತಾಲೂಕಿನಲ್ಲಿ ಬರ್ತಕ್ಕಂತಹ ಸಿದ್ದೇಶ್ವರ ದೇವಸ್ಥಾನ ಇದಾಗಿದೆ. ಸಿದ್ದೇಶ್ವರ ದೇವಸ್ಥಾನದ ಮುಖ್ಯ ದ್ವಾರ ಬಾಗಿಲು ಇದು. ಬನ್ನಿ ವೀಕ್ಷಕರೇ, ಒಳಗೆ ಹೋಗಿ ಬರೋಣ ಬನ್ನಿ. ಇದು ಗುಡಿಯ ಒಳಾಂಗಣ. ಸುಂದರವಾದ ಶಿಲ್ಪದಿಂದ ಕೆತ್ತನೆ ಮಾಡಿದಂತಹ ಗುಡಿಯ ಕಟ್ಟಡ ಇದಾಗಿದೆ. ಇಲ್ಲಿ ಸಭೆ ಸಮಾರಂಭವು ಕೂಡ ನಡೀತವೆ. ವಿವಾಹ ಹಾಗೂ ಸಮಾರಂಭವು ಕೂಡ ನಡೀತದೆ. ಇದು ಸಭಾಂಗಣ. ಈ ಕ್ಷೇತ್ರದಲ್ಲಿ ಕಪಿಲ ತೀರ್ಥ ಎಂಬ ಕಲ್ಲಿನ ಪಡೆಯ ಮುಖಾಂತರ ನೀರು ಹರಿದು ಬರುತ್ತದೆ ಹಾಗೂ ಮೇಲಿಂದ ಬೆಟ್ಟದ ಮೇಲಿಂದ ನೀರು ಬರುವುದನ್ನು ನಾವು ನೋಡ್ತಿರಬಹುದು. ಈಗ ಬೇಸಿಗೆ ಕಾಲ ಇರುವುದರಿಂದ ನಮಗೆ ಇದು ನೋಡಲು ಸಿಗೋದಿಲ್ಲ. 11ನೆಯ ಶತಮಾನದಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತದಿಂದ ಸಮಾಜವನ್ನು ಉದ್ದೇಶಿಸಿ ಸುಮಾರು 2000 ವಚನಗಳನ್ನು ರಚಿಸಿದ ಸೊನ್ನಲಿಗೆಯು ಸಿದ್ದರಾಮೇಶ್ವರ ಧ್ಯಾನ ಸ್ಥಳವೇ ಈ ಸಿದ್ದೇಶ್ವರ ದೇವಾಲಯ. ಈ ದೇವಾಲಯವನ್ನು ಸೊನ್ನದ ದೇಸಾಯಿ ಸಂಸ್ಥಾನದವರು ಜೀರ್ಣೋದ್ಧಾರ ಮಾಡಿದ್ದಾರೆಂದು ಹೇಳುತ್ತಾರೆ. ಅಂದಿನಿಂದ ಇಂದಿನವರೆಗೂ ಸೊನ್ನದ ನದಿಯಿಂದ ಪೂಜೆಗೆ ನೀರು ತರುತ್ತಾರೆಂದು ಹೇಳುತ್ತಾರೆ. ಸಿದ್ದೇಶ್ವರ ಮೂರ್ತಿಯು ಈಶ್ವರ ಲಿಂಗ ಆಗಿರುವುದರಿಂದ ಶ್ರಾವಣ ಮಾಸದಲ್ಲಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಬರುತ್ತಾ ಇರ್ತಾರೆ ಹಾಗೂ ಶ್ರಾವಣ ಮಾಸದಲ್ಲಿ ರಥೋತ್ಸವವು ಕೂಡ ಇರುತ್ತದೆ. ತಪಸ್ವಿಗಳು, ಋಷಿಮುನಿಗಳು ಹಾಗೂ ಸಿದ್ದರಾಮೇಶ್ವರರು ಇಲ್ಲಿ ಧ್ಯಾನ ಮಾಡಿದಂತಹ ಸ್ಥಳವು ಇದಾಗಿರುವುದರಿಂದ ತುಂಬ ಶಕ್ತಿಯುತವಾದ ಸಿದ್ದೇಶ್ವರ ಮೂರ್ತಿ ಹಾಗೂ ಎದುರಿಗಿರ್ತಕ್ಕಂಥ ನಂದಿ ಮೂರ್ತಿಯು ಕೂಡ ಇದೆ. ಪಾರ್ವತಿ ದೇವಿಯ ದೇವಾಲಯವು ಕೂಡ ಈ ಕ್ಷೇತ್ರದಲ್ಲಿ ಬರುತ್ತದೆ. ಇದು ಶಹರದಿಂದ ದೂರ ಇರುವುದರಿಂದ, ಗುಡ್ಡದ ಪಕ್ಕದಲ್ಲಿರುವುದರಿಂದ ಶಾಂತ ಸ್ತಬ್ಧವಾಗಿರುತ್ತದೆ. 18 ಲಿಂಗಗಳಿರ್ತಕ್ಕಂತಹ ಗುಹಾಂತ ದೇವಾಲಯ ಕೂಡ ನಾವು ಸಿದ್ದೇಶ್ವರ ದೇವಾಲಯದ ಬಲಬದಿಯಲ್ಲಿ ಇಲ್ಲೊಂದು ಗುಹಾಂತ ದೇವಾಲಯ ಕೂಡ ಇದೆ. ತುಂಬ ವಿಶೇಷ ಅನಿಸುತ್ತದೆ. ಗುಡಿಯ ಸುತ್ತಲೂ ಒಂದು ಸುತ್ತು ಪ್ರದಕ್ಷಿಣೆ ಹಾಕುತ್ತಾ ಗುಡಿಯ ಹಿಂಭಾಗದಲ್ಲಿ ಹಾಗೂ ದೇವಾಲಯದ ಬಲಭಾಗದಲ್ಲಿ ಹಾಗೂ ಗುಡಿಯ ಗೋಪುರ ಮತ್ತು ಕಳಸವನ್ನು ನೋಡುತ್ತಾ ಎರಡೂ ಗುಡಿಗಳನ್ನು ನಾವು ನೋಡುತ್ತಾ ಹಿಂದೆ ನಾವು ನಾಗಪ್ಪನ ಕಟ್ಟೆಯನ್ನು ನೋಡೋಣ ಬನ್ನಿ. ಬಹಳ ನಾಗಗಳ ಮೂರ್ತಿ ಇವೆ. ಎಲ್ಲ ಗುಡಿಗಳಲ್ಲಿ ಮುಂದೆ ಪಾದಗಟ್ಟೆ ಇದ್ದರೆ ಹಿಂದೆ ಪಾದಗಟ್ಟೆ ಇದೆ. ಇದು ಇಲ್ಲಿ ವಿಶೇಷ. ಈ ಕ್ಷೇತ್ರದಲ್ಲಿ ನಮಗೆ ಪ್ರಥಮವಾಗಿ ಕಾಣುವುದೇ ವೀರಭದ್ರೇಶ್ವರ ದೇವಾಲಯ. ನಾವು ನಂತರ ತೋರಿಸಿದ್ದೀವಿ. ವೀರಭದ್ರೇಶ್ವರ ದೇವಾಲಯ ಬಲಭಾಗದಲ್ಲಿ ಒಂದು ಈಶ್ವರ ದೇವಾಲಯ ಕೂಡ ಇದೆ. ಈ ಶಿಲೆಯಲ್ಲಿ ಬಿಡಿಸಿರ್ತಕ್ಕಂಥ ಚಿತ್ರಕ್ಕೆ ವಿಶೇಷ ಇತಿಹಾಸ ಇದೆ ಎನಿಸುತ್ತದೆ. ಇಲ್ಲಿವರೆಗೂ ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿದಂಥ ಎಲ್ಲ ವೀಕ್ಷಕರಿಗೆ ಧನ್ಯವಾದವನ್ನು ಹೇಳುತ್ತಾ, ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಹಾಕಲು ನಮಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿರಿ.